ಇನ್ನು ಕರ್ನಾಟಕದಲ್ಲೂ ಕೂಡ ಅಷ್ಟೇ ಮಳೆ ಅಬ್ಬರ ಜೋರಾಗಿದೆ. ಮಲೆನಾಡು, ಕರಾವಳಿ, ಕೊಡಗಿನಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ರಾಜ್ಯದ ಹಲವು ಜಲಾಶಯಗಳ ಮಟ್ಟ ಈಗ ಕೊಂಚ ಹೆಚ್ಚಳ ಆಗ್ತಾ ಇದೆ. ಮಳೆಗೆ ಮಡಿಕೇರಿ, ಚಾರ್ಮಾಡಿ ಘಾಟ್ನಲ್ಲಿ ಭೂಕುಸಿತ ಕೂಡ ಉಂಟಾಗ್ತಾ ಇದೆ. ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆಯಾದ್ಯಂತ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅದರ ಜೊತೆಗೆ ಶಿವಮೊಗ್ಗ ಜಿಲ್ಲೆಯ 4 ತಾಲೂಕುಗಳಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ 6 ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಅಷ್ಟೇ 3 ತಾಲೂಕುಗಳಲ್ಲಿ ಭಾರೀ ಮಳೆ ಬರಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ರಜೆಯನ್ನು ಘೋಷಣೆ ಮಾಡಲಾಗಿದೆ. ಕರ್ನಾಟಕದಲ್ಲೂ ಕೂಡ ಭಾರೀ ಪ್ರಮಾಣದಲ್ಲಿ ಈಗ ಮಳೆ ಆರಂಭ ಆಗಿದೆ. ಜೂನ್ ತಿಂಗಳಿನಾದ್ಯಂತ ಮಳೆ ಸಂಪೂರ್ಣವಾಗಿ ಕಡಿಮೆಯಾಗಿತ್ತು. ನಿಗದಿತ ಪ್ರಮಾಣದಲ್ಲಿ ಮಳೆ ಆಗಿರಲಿಲ್ಲ. ಆದರೆ ಈಗ ಮುಂಗಾರು ತೀವ್ರಗೊಳ್ತಾ ಇದೆ. ಭಾರೀ ಪ್ರಮಾಣದಲ್ಲಿ ಮಳೆ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಬರ್ತಾ ಇದೆ. ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆಯ ಶಾಲೆಗಳಿಗೆ ಸಂಪೂರ್ಣ ರಜೆಯನ್ನು ಘೋಷಿಸಲಾಗಿದೆ. ಜೊತೆಗೆ ಶಿವಮೊಗ್ಗ, ಚಿಕ್ಕಮಗಳೂರಿನ ಹಲವು ತಾಲೂಕುಗಳಿಗೆ, ಜೊತೆಗೆ ಬೆಳಗಾವಿ ಜಿಲ್ಲೆಯ 3 ತಾಲೂಕು ಶಾಲೆಗಳಿಗೆ, ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಚಾರ್ಮಾಡಿ ಘಾಟ್ನಲ್ಲಿ ಬೆಟ್ಟ ಗುಡ್ಡಗಳು ಕುಸಿತಾ ಇದೆ. ಧರೆ ಕುಸಿತದ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಮಳೆಯ ಜೊತೆಗೆ ಬೆಟ್ಟ ಗುಡ್ಡದ ಮಣ್ಣು ಕುಸಿದು ಬೀಳ್ತಾ ಇದೆ. ಚಾರ್ಮಾಡಿ ಘಾಟ್ನ ಮಾರ್ಗದುದ್ದಕ್ಕೂ ಕೂಡ ಅಲ್ಲಲ್ಲಿ ಭೂಕುಸಿತದ ಘಟನೆಗಳು ನಡೀತಾ ಇದೆ. ಕೆಲವೆಡೆ ಮರಗಳು ಮುರಿದು ಬೀಳ್ತಾ ಇದ್ರೆ, ಹಲವು ಕಡೆಗಳಲ್ಲಿ ಧರೆ ಕುಸಿತ ಆಗ್ತಾ ಇದೆ. ಮಳೆ ನೀರಿನ ಜೊತೆಗೆ ರಸ್ತೆಗೆ ಗುಡ್ಡದ ಮಣ್ಣು ಕೂಡ ಜಾರಿ ಬರ್ತಾ ಇದೆ. ಚಾರ್ಮಾಡಿ ಘಾಟ್ನಲ್ಲಿ ಅಲ್ಲಲ್ಲಿ ನಾನಾ ರೀತಿಯ ಅನಾಹುತಗಳು ಆಗಿದೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕ್ಯಾಮೆರಾದಲ್ಲೂ ಕೂಡ ಸರಿಯಾಗಿದೆ. ಇನ್ನು ಮಳೆ ಹೆಚ್ಚಾದರೆ ಮತ್ತಷ್ಟು ಅನಾಹುತ ಆಗುವಂತಹ ಸಾಧ್ಯತೆ ಕೂಡ ಇದೆ. ಚಾರ್ಮಾಡಿ ಘಾಟ್ನಲ್ಲಿ ಆ ಭಾಗದಲ್ಲಿ ಭಾರೀ ಮಳೆ ಸುರಿತಾ ಇರುವ ಪರಿಣಾಮವಾಗಿ ಅಲ್ಲಲ್ಲಿ ಗುಡ್ಡ ಕುಸಿತ ಆಗ್ತಾ ಇರುವಂತಹ ಘಟನೆಗಳು ನಡೀತಾ ಇದೆ. ಸಂಚಾರಕ್ಕೆ ಅಡ್ಡಿಯುಂಟಾಗ್ತಾ ಇದೆ. ದಕ್ಷಿಣ ಕನ್ನಡ, ಚಿಕ್ಕಮಗಳೂರಿನ ಸಂಪರ್ಕ ಕೊಂಡಿ ಕೊಟ್ಟಿಗೆಹಾರದ ಚಾರ್ಮಾಡಿ ಘಾಟ್ ಬಳಿ ಅಲ್ಲಲ್ಲಿ ಭೂಕುಸಿತವು ಕೂಡ ಸಂಭವಿಸ್ತಾ ಇರುವಂಥದ್ದು. ಅದರ ಲೈವ್ ದೃಶ್ಯವನ್ನು ಕೂಡ ಈಗ ಗಮನಿಸಬಹುದಾಗಿರುವಂಥದ್ದು. ಇದು ಚಾರ್ಮಾಡಿ ಘಾಟಿಯಲ್ಲಿ ಬರುವಂತಹ ರಸ್ತೆಯಲ್ಲಿ ಈಗ ಭೂಕುಸಿತ ಉಂಟಾಗ್ತಾ ಇರುವಂಥದ್ದು. ಮಳೆಯ ಮಾರುತದಿಂದ ದಾರಿ ಉದ್ದಕ್ಕೂ ಕೂಡ 3-4 ಕಡೆಗಳಲ್ಲಿ ಮೇಲ್ಭಾಗದಿಂದ ಮಣ್ಣು ರಸ್ತೆಗೆ ಬೀಳ್ತಾ ಇರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. 2019ರಲ್ಲೂ ಕೂಡ ಇಂಥದೇ ಸನ್ನಿವೇಶವು ಕೂಡ ಎದುರಾಗಿತ್ತು. ಅಂದು ಕೂಡ ಜೂನ್ ತಿಂಗಳಿನಲ್ಲಿ ಮಳೆ ಕೈಕೊಟ್ಟಿತ್ತು. ಜುಲೈ ತಿಂಗಳಿನಲ್ಲಿ ಪುನರ್ವಸು ಮಳೆ ಅಬ್ಬರಿಸಿತ್ತು. ಪುನರ್ವಸು ಮಳೆ ಅಬ್ಬರಕ್ಕೆ ಅಲ್ಲಲ್ಲೇ ಧರೆ ಕುಸಿತ, ರಸ್ತೆ ಸಂಪರ್ಕವೇ ಕಡಿತಗೊಂಡಿತ್ತು. 2019ರಲ್ಲಿ ಬರೋಬ್ಬರಿ 2 ತಿಂಗಳ ಮೇಲೂ ಕೂಡ ರಸ್ತೆ ಸಂಪರ್ಕ ಕಡಿತಗೊಂಡಿತ್ತು. ರಸ್ತೆ ಕೊಚ್ಚಿ ಹೋಗುವಂಥ ಸನ್ನಿವೇಶವು ಕೂಡ ಅಂದು ಎದುರಾಗಿತ್ತು. ಇಂದು ಕೂಡ ಕಳೆದ 24 ಗಂಟೆಗಳಿಂದ ನಿರಂತರವಾಗಿ ಮಳೆ ಜೊತೆಗೆ ರಣಗಾಳಿಯು ಕೂಡ ಬೀಸ್ತಾ ಇರುವುದರಿಂದ ಮರ ಹಾಗೆಯೇ ಮೇಲ್ಭಾಗದಿಂದ ಮಣ್ಣು ರಸ್ತೆಗೆ ಬೀಳ್ತಾ ಇರುವಂಥ ದೃಶ್ಯವು ಕೂಡ ಸರ್ವೇ ಸಾಮಾನ್ಯವಾಗಿರುವಂಥದ್ದು. ಹಾಗಾಗಿ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರಿನ ಸಂಪರ್ಕ ಕೊಂಡಿ ಚಾರ್ಮಾಡಿ ಘಾಟಿಯಲ್ಲೂ ಕೂಡ ಅಲ್ಲಲ್ಲಿ ಧರೆ ಕುಸಿತವು ಕೂಡ ಉಂಟಾಗ್ತಾ ಇರುವಂಥದ್ದು. ಹಾಗಾಗಿ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡದ ಸಂಪರ್ಕ ಕೊಂಡಿಯಲ್ಲಿ ಮಣ್ಣು ದೊಡ್ಡ ಪ್ರಮಾಣದಲ್ಲಿ ಬಿದ್ದಂಥ ವೇಳೆಯಲ್ಲಿ ಸಂಪರ್ಕ ಕಡಿತಗೊಳ್ಳುತ್ತೆ. ಶಿರಾಡಿ ಬದಲಿ ರಸ್ತೆ ಇರುವಂಥದ್ದು ಶಿರಾಡಿ ಘಾಟಿಯ ರಸ್ತೆಯನ್ನು ಕೂಡ ಹೆಚ್ಚಿನ ಅವಲಂಬನೆ ಮಾಡಬೇಕಾಗುತ್ತೆ. ಒಂದು ವೇಳೆ ಅಲ್ಲಿಯೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಒಂದು ಕಡೆ ಶಿರಾಡಿ ಘಾಟಿಯಲ್ಲೂ ಕೂಡ ರಸ್ತೆ ಸಂಚಾರ ಹೆಚ್ಚಾದಂಥ ವೇಳೆಯಲ್ಲಿ ಅಲ್ಲಿಯೂ ಕೂಡ ಧರೆ ಕುಸಿತ ಉಂಟಾದರೆ ಸಂಪರ್ಕವೇ ಅಸಾಧ್ಯ ಎನ್ನುವಂಥ ಪರಿಸ್ಥಿತಿಯು ಕೂಡ ನಿರ್ಮಾಣವಾಗುವಂಥ ಸಾಧ್ಯತೆಯು ಕೂಡ ಇರುವಂಥದ್ದು ನೋಡ್ಬೋದಾಗಿರುವಂಥದ್ದು. ದೊಡ್ಡ ಪ್ರಮಾಣದಲ್ಲಿ ಮೇಲ್ಭಾಗದಿಂದ ಮಣ್ಣು ಕುಸಿತವಾಗಿರುವಂಥದ್ದು, ಚರಂಡಿ ಮುಚ್ಚಿ ಹೋಗುವಂಥ ಹಂತಕ್ಕೂ ಕೂಡ ಮಣ್ಣು ಕುಸಿತವಾಗಿರುವಂಥದ್ದು. ಈಗ ಸ್ಥಳದಲ್ಲಿ ಕೂಡ ಸ್ಥಳೀಯರಾಗಿರುವಂಥ ಆರಿಫ್ ಕೂಡ ಇರುವಂಥದ್ದು. ಆರಿಫ್ ಕೂಡ ಸಂಚಾರಿ ಆಂಬುಲೆನ್ಸನ್ನು ಕೂಡ ಬಿಟ್ಟು ಇಲ್ಲಿ ಯಾವುದೇ ರೀತಿಯ ಅನಾಹುತಗಳು ಕೂಡ ಸಂಭವಿಸಿದ್ರು ತಕ್ಷಣ ನೆರವಿಗೆ ಬರುವಂಥ ನಿಟ್ಟಿನಲ್ಲಿ ಕೂಡ ಆರಿಫ್ ಅವರು ಕೂಡ ಮುಂದಾಗಿರುವಂಥದ್ದು. ನನ್ನ ಜೊತೆಗೆ ಆರಿಫ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್,
ಸಂಚಾರಿ ಆಂಬುಲೆನ್ಸ್ ಕೂಡ ಬಿಟ್ಟಿದ್ದೀರಾ. ಅಂದರೆ ಚಾರ್ಮುಡಿ ಘಾಟಿಯಲ್ಲಿ ಏನೇ ಅನಾಹುತಗಳು ಸಂಭವಿಸಿದ್ರು ಕೂಡ ತಕ್ಷಣ ನೆರವಿಗೆ ಬರಬೇಕು ಅಂತ ಯಾವ ರೀತಿ ನಿಮ್ಮ ಕಾರ್ಯಯೋಜನೆ ಇಲ್ಲಿ ನಡೆಯುತ್ತೆ ಸರ್? ಸರ್, ಈಗ ನಾವು ದಿನದ 24 ಗಂಟೆನೂ ಈಗ ಸಂಚಾರಿ ಆಂಬುಲೆನ್ಸನ್ನೇ ಇಟ್ಕೊಂಡಿದ್ದೀನಿ. ಯಾಕಂದರೆ ಯಾರಿಗೂ ಸಹ ಈಗಾಗಲೇ ಇಲ್ಲಿ ಒಂದು ಗುಡ್ಡ ಜರಿತು ಅಂದರು. ಈಗ ಸಾರ್ವಜನಿಕರು ನನ್ನ ಮೆಸೇಜನ್ನು ನೋಡಿಕೊಂಡು ಗುಡ್ಡ ಜರಿತಿದೆ ಆರಿಫೋರೆ ಅಂತ ಕರೆ ಮಾಡಿದ ತಕ್ಷಣ ನಾವು ಇಲ್ಲಿಗೆ ಬಂದಿದ್ವಿ. ಇನ್ನು ನೆಕ್ಸ್ಟ್ ಅಲ್ಲಿ ಇನ್ನೊಂದು ಮರ ಬಿದ್ದಿದೆ, ಮರ ಬ್ಲಾಕ್ ಆಗಿದೆ ರೋಡು, ಅದನ್ನು ಸಹ ಕ್ಲಿಯರ್ ಮಾಡ್ತಿದ್ವಿ. ಈಗಾಗಲೇ ಈ ಧರ್ಮಸ್ಥಳ ಮತ್ತು ಏನು ಮುಖ್ಯ ರಸ್ತೆ ಆಗಿರುತ್ತೆ ಇದು ಧರ್ಮಸ್ಥಳ ಮಂಗಳೂರು ಆಗಲಿ ಹೋಗೋದ್ರೆ ಈಗಾಗಲೇ ನಮ್ಮ ಬಣಕಲ್ನ ಸಬ್ ಇನ್ಸ್ಪೆಕ್ಟರ್ನ ಕರೆ ಮಾಡಿದಾಗ ಈಗ ಬರ್ತೀನಿ ಅಂದಿದ್ದಾರೆ. ರೋಡನ್ನು ಕ್ಲಿಯರ್ ಮಾಡಿ ಯಾವುದೇ ಇದು ಜೇಡಿ ಮಣ್ಣು ಆದ್ದರಿಂದ ಜರಿಯುವ ಚಾನ್ಸಸ್ ಇದೆ. ಈಗ ಕೂಡಲೇ ರಸ್ತೆ ಪ್ರತ್ಯೇಕರಿಗೆ ಬಂದು ಇದನ್ನು ಕ್ಲಿಯರ್ ಮಾಡಿ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.